ಅವರು ನಾನು ಅದೇ ರೀತಿ ನಮ್ಮ ನರೇಗಾ ತಂಡ ಏನಿತ್ತು ನಮ್ಮ ಮುಳಬಾಗಿಲು ತಾಲೂಕಿನ ನರೇಗಾ ಸಂಯೋಜಕರ ಒಂದು ಅಡಿಯಲ್ಲಿ ಏನು ರಿಸೋರ್ಸ್ ಸಂಪನ್ಮೂಲ ವ್ಯಕ್ತಿಗಳು ಅವರು ಕೂಡ ಇದ್ರಿ ಅವ್ರಿಗೂ ಕೂಡ ನಾನು ಒಂದು ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಅದೇ ರೀತಿ ಈ ಗ್ರಾಮ ಪಂಚಾಯಿತಿ ಸಾರ್ವಜನಿಕರು, ಪಕ್ಕದ ಪಂಚಾಯಿತಿ ಸಿಬ್ಬಂದಿ ಮತ್ತು ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿ ಕೂಡ ಇದ್ದೀರಾ, ತಮ್ಮೆಲ್ಲರೂ ಕೂಡ ನಾನು ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಏನಪ್ಪ ಅಂದರೆ, ಈಗ ನಾವು ನಡೆದು ಬಂದ ದಾರಿ, ನಾವು ಯಾವುದೋ ಒಂದು ದಾರಿಯಲ್ಲಿ ನಡ್ಕೊಂಬಂದ್ರೆ ಕಲ್ಲು ಮುಳ್ಳು ದಾಟ್ಕೊಂಡು ಏನೋ ಒಂದು ದಾರಿ ಮಾಡ್ಕೊಂಡು ಬಂದಿರ್ತೀವಿ. ಆ ದಾರಿ ನೋಡ್ಬೇಕು ಅವಾಗವಾಗ. ನಾವು ಬರ್ಕೊಂಡು ನಾವು ಕೂತ್ಕೊಂಡಿರೋ ಚೇರ್ ಯಾವುದೋ ಇನ್ನೊಂದು ಚೇರ್ ಸಿಗ್ತಾನೆ ಬಂದು ಅಂತಲ್ಲ, ನಾವು ನಡ್ಕೊಂಡು ಬಂದಿರೋ ದಾರಿ ಕೂಡ ನಾವು ಗಮನಿಸ್ಬೇಕಾಗತ್ತೆ ಅಲ್ವಾ. ನಾವು ಹುಡುಗರಾಗಿ ಹಿಂಗಿದ್ವಿ, ನಮ್ಮಪ್ಪ ನಮ್ಮ ಹಿಂಗಿದ್ರು, ನಾವು ಹೆಂಗೆ ಬೆಳೆದ್ವಿ, ಹೆಂಗೆ ಮಾಡಬೇಕಾಗತ್ತೆ. ಅದು ಮಾಡಿದ್ರೇ ಅದು ಜೀವನ ಅರ್ಥ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಇತಿಹಾಸವನ್ನು ಮರೆತವನು ಇತಿಹಾಸವನ್ನು ಸೃಷ್ಟಿಸಲಾರ. ಆ ಉದ್ದೇಶ ಅದಕ್ಕೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಾವು ಈ ಸಾಮಾಜಿಕ ಪರಿಶೋಧನೆ ಮಾಡಿಬಿಟ್ಟು ಯಾವಾಗ ಮಾಡಿರೋದು, ನಾವು ಇದುವರೆ ವರ್ಕ್ಸು 22-23 ಮಾಡಿರೋದು. ಅದನ್ನ ಏನು ನೋಡೋ ನೆಸಿಟಿ ಇಲ್ಲ. ನೋಡ್ಬೇಕಾ? ಎಲ್ಲ ಮಾಯ, ನಾನು ಮಾಯ, ಎಲ್ಲ ಮಾಯ ಆಗೋಗಿದೆ. ಅದಕ್ಕೆ ಈ ಎಲ್ಲ ಮಾಯ ನಾನು ಮಾಯ ಆಗುತ್ತೆ ಅಂತ ಅದಕ್ಕೆ ಈ ಆಡಿಟ್ ಇಟ್ಟಿರೋದು. ಏನಪ್ಪಾ, ನೀವೆಲ್ಲ ನಿಮ್ಮಲ್ಲಿ ಬಂದಿರೋಂಥ ದಾರಿನ ಮರ್ತೋಗ್ಬಿಡ್ತೀರಾ. ಆ ದಾರಿನ ಜ್ಞಾಪಿಸ್ಕೋಬೇಕು. ಆ ದಾರಿಯಲ್ಲಿ ಏನೇನ್ ಮಾಡಿದ್ದೀರಿ ನೀವು, ದಿನಕ್ಕೆ ಒಳ್ಳೆ ಕೆಲಸ ಮಾಡಿದ್ದೀರಾ, ಕೆಟ್ಟ ಕೆಲಸ ಮಾಡಿದ್ದೀರಾ ಅಂತ ಮೆಲುಕು ಹಾಕೋಬೇಕು. ಅದಕ್ಕೆ ಈ ಕಾರ್ಯಕ್ರಮ ಮಾಡೋದು. ಸುಮ್ಮನೆ ಬರ್ಕೊಂಡು ಹೋಗೋದಲ್ಲ, ಬರೀ ರೆಕಾರ್ಡ್ ಮಾಡೋದಲ್ಲ. ಮೊದಲು ಸ್ಕೂಲಲ್ಲಿ ಹೇಳ್ತಾ ಇದ್ದಲ್ಲ, ದಿನಕ್ಕೆ 5 ಒಳ್ಳೆ ಕೆಲಸ ಬರ್ಕೊಂಡು ಹೋಗ್ಬಿಡೋದು. ನಾನು ಇವತ್ತು ಸುಮ್ಮನೆ ಇವತ್ತು ದಾರಿಯಲ್ಲಿ ಬಿದ್ದಂತ ಕಲ್ಲನ್ನ ಪಕ್ಕಕ್ಕೆ ಸರಿಸಿದ್ದೇನೆ. ಆ ರೀತಿ ಅದನ್ನು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮವರಿರೋದು ಕೇಳ್ತಾ ಇದ್ದೀವಿ. ಅದಕ್ಕೆ ನಾವು ಬಂದಿರೋ ದಾರಿಯೆಲ್ಲ ಯಾವ ರೀತಿ ಮರಿಕೊಡ್ದು, ಆ ರೀತಿ ನಾವು ಯಾವುದೋ ಒಂದು ಕಾಮಗಾರಿ ಆಗಿ ಇವತ್ತಲ್ಲ ಇನ್ನೊಂದು 10 ವರ್ಷಕ್ಕಾದ್ರೂ ಸಮಸ್ಯೆ ಬರುತ್ತೆ. ಒಂದು ಆರ್ಥಿಕ ₹1 ಕೈಲಿ ಖರ್ಚು ಮಾಡಿದ್ರೆ ಅದಕ್ಕೆ 40 ವರ್ಷ ಜೀವಂತ ಇರಬೇಕು. ಅದು ಬಹಳ ಇಂಪಾರ್ಟೆಂಟ್. ಚೇರ್ ಕೊಡಲ್ಲ. ಯಾರು ಗೆಸ್ಟ್ ಬಂದಿದ್ದಾರೆ? ಅದರಿಂದ ಇವತ್ತು 5 ದಿನ ಎಲ್ಲ ನಿಮ್ಮ ಕಾಮಗಾರಿಗಳು ಬಂದಾಗ ಎಲ್ಲ ಕಾಮಗಾರಿಗಳಿಗೆ ಭೇಟಿ ಮಾಡಿದ್ದಾರೆ. ಆ ಕಾಮಗಾರಿಗಳು ನಿಮ್ಮನ್ನೂ ಎಲ್ಲ ಕರ್ಕೊಂಡೋಗಿದ್ದಾರೆ. ಕಾಮಗಾರಿಗಳಲ್ಲಿ ಏನೇನಾಗಿದೆ ಮತ್ತು ಏನೇನು ಆಗಬೇಕಾಯ್ತು ಅವನ್ನೆಲ್ಲ ನಿಮಗೆಲ್ಲ ಹೇಳಿದ್ದಾರೆ. ಇಲ್ಲಿ ಕೂಡ ವರದಿ ತಯಾರು ಮಾಡ್ಕೊಂಡಿದ್ದಾರೆ. ಆ ವರದಿಯನ್ನ ಒಪ್ಪಿಸ್ತಾರೆ. ಬಟ್ ನೀವು ಏನಿದ್ದೀರಿ, ಈಗ NMMS ಮಾಡೋಕೆ ನೀವೇ ಹೋಗ್ತೀರಿ. ಕೆಲವರೆಲ್ಲ ಅವಾಗೆಲ್ಲ ಗಮನಿಸ್ಬೇಕು. ಇಂಥ ಆಡಿಟ್ ಇರ್ತದೆ, ಅವರೆಲ್ಲ ಯಾರೋ ಕೆಲಸ ಮಾಡ್ತಾರೆ, ಹೊರಟೋಗ್ತಾರೆ. ನಾಳೆ ಈ ಪಂಚಾಯತಿ ಬದುಕೋಬೇಕು. ಈಗ ನರಸಿಂಹಮೂರ್ತಿ ಇಲ್ಲ, ಈಗ ನಾಳೆ ನಾವು ಕೂಡ ಅದು ಇದು ಶಾಶ್ವತ. ನಾಳೆ ನೀವು ಇದೆಲ್ಲ ಯಾರು ಇಲ್ಲ, ಅಧ್ಯಕ್ಷರ ಮೆಂಬರ್ಸ್ ಇವು ಶಾಶ್ವತ, ಇವರೇ ಇರ್ತವೆ. ಅದರಿಂದ ನಾವು ಪ್ರತಿಯೊಂದು ಕೂಡ ನಮ್ಮದು ಪಂಚಾಯತಿ ಅಂದರೆ ನಮ್ಮ ಮನೆ ಇದ್ದಂಗೆ. ಅದನ್ನು ನೀವು ಪ್ರತಿಯೊಂದು ಸಮಯದಲ್ಲೇ ಗಮನಿಸ್ಬೇಕಿದೆ. ಬಿಡಪ್ಪ, ಯಾವುದೋ ವಾಟರ್ ಮ್ಯಾನ್ ಯಾವುದೋ ಒಂದು ಪಂಚಾಯತಿ ಅವ್ರು ಕೊಡ್ತಾರೆ, ಅದು ನಮಗೆ ಊಟ ಕೊಡ್ತಾರದು ಯಾವುದು, ನಿಮ್ಗೆ ಊಟ ಕೊಡ್ತಾರದು ಯಾವುದಪ್ಪ ರವಿ? ಪಂಚಾಯತಿ. ಅದಾದರೆ ಬೋರು, ಆ ನೀರು ಅದು ಕೊಡ್ತೋದಕ್ಕೆ ಪಂಚಾಯತಿ. ಅದನ್ನು ನಾವು ಗೌರವಿಸ್ಬೇಕಾಗುತ್ತೆ. ಅಲ್ಲ, ಅದು ಬೇಡ ಅಂದರೆ ಬೇರೆ ಕೆಲಸ ಇಲ್ಲ, ಅದು ಬೇಡ ನಮ್ಗೆ ಅಂತ ಚೆನ್ನಾಗಿ ನೋಡ್ಕೊತ ಬಿಟ್ಟು ಹೋಗ್ಬೋದು. ಅದಕ್ಕೆ ನಾವು ಪ್ರತಿಯೊಂದನ್ನು ನಮ್ಮ ಗೌರವಿಸ್ಬೇಕು. ಅದಕ್ಕೆ ನಮ್ಮ ಕೆಲಸ ನಾವು ಪ್ರೀತಿ ಮಾಡಬೇಕು. ಅದಕ್ಕೆ ಇವ್ರ ಕೆಲಸನ ಪ್ರೀತಿ ಮಾಡೋದು ಭಾಳಷ್ಟು ರಿಕವರಿ ಹಾಕಿದ್ದಾರೆ. ನೋಡ್ಬೇಕಾದ್ರೆ ಇಲ್ಲೇ ಓದೋದು ಇಲ್ಲ, ಯಾಕಂದ್ರೆ ಅವ್ರ ಕೆಲಸ ಅವ್ರು ಅಷ್ಟು ಗೌರವಿಸ್ತಾರೆ. ನಾವು ಗೌರವಿಸಲ್ಲ. ಎಲ್ಲಿನ ವೈರ್ ಅಲ್ಲೇ, ಎಲ್ಲಿನ ಬಲ್ಪ್ ಅಲ್ಲೇ. ಅದೇ ನಿಮ್ಮ ಮನೆ ಕೆಲಸ ಇಟ್ಕೊಂತೀವಿ. ನಿಮ್ಮ ಮನೆ ಕೆಲಸ ನಿಮ್ಮ ಮನ್ಯಾಗ ಎಲ್ಲಿ ಇದ್ದಿದ್ದು ಬೇಕಾರೆಲ್ಲ ಫಿಟ್ ಮಾಡಿ ಇಟ್ಟಿರ್ತೀಯ. ಪಂಚಾಯತಿ ಅಂದ್ರೆ ಅದೊಂಥರ ಬೇರೆ ಬರ್ತನೋ ಇಲ್ಲ. ತಪ್ಪು ನಾಗೇಶ್, ನೀನು ಮಾತಾಡೋದೇ ಒಂದು ಆ ರೀತಿ. ಅದಕ್ಕೆ ಎಲ್ಲ ಕೂಡ ನಮ್ಮ ಕೆಲಸ ನಾವು ಪ್ರೀತಿಸ್ಬೇಕಾಗುತ್ತೆ, ಗೌರವಿಸ್ಬೇಕಾಗುತ್ತೆ. ಅವಾಗ ನಮಗೆ ಇದು ಬರುತ್ತೆ. ಪ್ರತಿಯೊಂದು ಕೆಲಸದಲ್ಲಿ ಅದೇನು ದೊಡ್ಡದು ಚಿಕ್ಕದು ಅನ್ನೋದು ಏನಿಲ್ಲ, ಎಲ್ಲ ಕೂಡ ಒಂದೇ. ಈಗ ನಮ್ಮ ಕೆಲಸನ ಈಗ ನಾವು P1 ಆಗಿರ್ಬೋದು, PDO ಆಗಿರ್ಬೋದು, ವಾಟರ್ ಮ್ಯಾನ್ ಆಗಿರ್ಬೋದು, ಅವ್ರವ್ರ ಕೆಲಸ ಅವ್ರವ್ರಿಗೆ ಇಂಪಾರ್ಟೆಂಟ್. ಕರ್ತವ್ಯವೇ ದೇವರು ಅಂತ ಅದಕ್ಕೆ ಹೇಳಿರೋದು. ನಾವು ಮಾಡೋಂಥ ಕೆಲಸನ ದೇವರದು. ಆ ದೇವರು ನಾವು ಯಾವ ರೀತಿ ಗೌರವ ಕೊಡ್ತೀವಲ್ಲ ದೇವರಿಗೆ, ಕೆಲವರು ಕೊಡಲ್ಲ ಅಲ್ವಾ? ಯಾರು ಕೊಡಲ್ಲ, ಕೊಡಲೇಬೇಕು. ದೇವ್ರು ಕೊಡ್ಲಿಲ್ಲ ಅಂದ್ರೆ ನಮ್ಮ ತಂದೆ ತಾಯಿ ಕೊಡ್ಬೇಕು ಅಲ್ವಾ? ಅವರೇ ದೇವರು. ಫಸ್ಟು ಅವರೇ ಅಲ್ವಾ? ತಂದೆ ತಾಯಿನೇ ಫಸ್ಟ್ ದೇವರು. ಅದಕ್ಕೆ ಅವ್ರಿಗೆ ಗೌರವ ಕೊಡ್ಬೇಕು. ಆ ರೀತಿ ನಮ್ಮ ಕೆಲಸ ಮೇಲೆ ಯಾವಾಗೂ ನಮಗೆ ಪ್ರೀತಿ ಇರಬೇಕು. ಯಾರೋ ಏನೋ ಒಂದು ಹೇಳಿದ್ರು, ಅದು ಎಲ್ಲಿ ಅಂದವಾಗಲಿ, ಯಾರೋ ನೀವು ಹೇಳ್ದಾಗ ನಮ್ಗೆ ಯಾವ ಇದು ನನಗೆ ಮೈಂಡಲ್ಲಿ ಯಾವಾಗ ಇರಬೇಕು.
ಯಾವಾಗೋ ಬರೋದು 12 ಗಂಟೆಗೆ ಬರೋದು, ಬಸ್ ಸಿಗ್ಲಿಲ್ಲ ಅನ್ನೋದು, ಇನ್ನೇನೋ ಗಾಡಿ ಪಂಚರ್ ಆಯ್ತು ಅನ್ನೋದು, ಇವೆಲ್ಲ ಮಾಡಬಾರ್ದು. ಎಲ್ರಿಗೂ ಸೇರ್ಕೊಂಡು ಹೇಳ್ತಾರೆ ನಾನು ಮತ್ತೆ ಇಲ್ಲಿ ಬಂದು 3 ಗಂಟೆಗೆ ಬಂದು ಒಬ್ರು ಇರಲ್ಲ. ಇದು ಒಳ್ಳೆ ಒಳ್ಳೆ ಮಾತಲ್ಲ ಇದು. ನಮಗೆ ಯಾರಿಗೆ ಅದು ಅನ್ವಯಿಸಲ್ಲ, ನಮಗೆ ಆ ಭಾವನೆ ಇರಬೇಕು. ನಮಗೆ 24 hours ಯಾಕೆ ಆನಂದ ಇರ್ತದೆ, ಯಾಕೆ ಇಷ್ಟು ಫೋನ್ ಅಟೆಂಡ್ ಮಾಡ್ತೀವಿ ಅಂದರೆ ಆ ಗೌರವ ಇರಬೇಕು. ಆ ಗೌರವ ಇಲ್ಲ ಅಂದರೆ ನಮ್ಮನ್ನ ಯಾರು ಇಷ್ಟಪಡಲ್ಲ. ಏನೋ ಆಯಿತು ಈಗೇನೋ ಇದು ಏನೋ ಹೇಳ್ತಾರೆ ನನಗೆ, ಹಂಗಿದ್ರೆ ಚೆನ್ನಾಗಿರಲ್ಲ. ನಮ್ಮ ಕೆಲಸನೂ ಅಷ್ಟೇ ಪ್ರೀತಿ ಮಾಡಬೇಕು. ಎಲ್ಲೇ ಇರಲಿ ನಮ್ಮ ಕೆಲಸದ ಬಗ್ಗೆ ನಮ್ಗೆ ಆಸಕ್ತಿ ಇರಬೇಕು. ಆಮೇಲೆ ಈ ಬೈಲಾಗೋಯ್ತು, ನರಸಿಂಹಮೂರ್ತಿ ಆಗೋಯ್ತು, ಈ ಸಂಬಂಧ ನಮ್ಗೆ ಬಿಸಾಕಬೇಕು. ಯಾವಾಗ ನಾನು ರಕ್ಷಣೆ ಇರಬೇಕು. ರಕ್ಷಣೆ ಇಲ್ದಿದ್ರೆ ನೋಡಿ ಇಂಥವಾಗ್ತದೆ. ಈಗ ನೋಡಿ ಏನಾಗಿದೆ, ಈಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಡ್ಜಿಗೆ ಒಪ್ಪಿಸಿದ್ದಾರೆ ಇವತ್ತು. ಇದು 400 ಚಿಲ್ಲರೆ ನಾಗಮೋಹನ್ ದಾಸ್ ಅವ್ರಿಗೆ ಒಪ್ಪಿಸಿದಾರ ಬಗ್ಗೆ ನಮ್ಮ ರಾಜೇಂದ್ರ ಪಂಚಾಯತಿದು ಒಂದು ವರ್ಕ್ ಇದೆ. ಹಂಗಾಗ್ತದೆ ಯಾವಾಗ ಅಲ್ವಾ. ನಾವು ಮಾಡೋ ಕೆಲಸನ ಸ್ವಲ್ಪ ಒಳ್ಳೇದು. ಎಲ್ಲರೂ ಯಾರು ಒಳ್ಳೇದು ಮಾಡೋಕ್ಕಾಗಲ್ಲ, ಕಾಲ ಹಂಗಾಗಿದೆ. ಆದರೂ ಒಂದು ಸ್ವಲ್ಪ ಮಟ್ಟಿಗೆ ಆದ್ರೂ ಒಳ್ಳೇದು ಮಾಡಬೇಕು. ಚಪ್ಕೊಂಡ್ಬಿಟ್ಟು 177. ಅದರಿಂದ ಏನು ಈ ಸೋಷಿಯಲ್ ಆಡಿಟಲ್ಲಿ ಆಗಿದೆ ನೋಡಪ್ಪ, ರಾಜ್ಕುಮಾರ್ ಸೋಷಿಯಲ್ ಆಡಿಟಲ್ಲಿ ಆಗಿದೆ. ಅವರು ಕೂಡ ಏನು ಮನೆಗೆ ಹೋಗಿ ಯಾರು ಎದುರು ಸಿಕ್ಕಿದ್ರೆ ಅವ್ರು ಹೇಳಿ ಕೇಳ್ಕೊಂಡು ಬಂದಿದ್ದಾರೆ. ಅವ್ರು ಹೇಳಿರೋದೇನು ಕರೆಕ್ಟ್ ಅಲ್ಲ. ಯಾಕಂದ್ರೆ ನಾವು ಹುಟ್ಟಿರೋದು ಇಲ್ಲಿ, ಬೆಳೆದಿರೋದು ಇಲ್ಲಿ. ನಮಗೆ ಗೊತ್ತಿದೆ ರಾಮಪ್ಪನ ಯಾರು ಅಂತ. ನಿನಗೆ ಗೊತ್ತು, ನನಗೂ ಸುಮಾರು ಗೊತ್ತು. ಇವ್ರಿಗೆ ಗೊತ್ತಾ? ಇವತ್ತು ಬಂದ್ರೆ ರಾಮಪ್ಪನ ಯಾರು ಅಂದ್ರೆ ಎಲ್ಲರೂ 10 ಜನ ಇರ್ತಾರೆ. ಆ ರಾಮಪ್ಪನ ತೋರಿಸ, ಆ ರಾಮಪ್ಪನ ಅಂತ ಇವ್ರನ್ನ ಹಂಗಾಗುತ್ತೆ. ಯಾವ ಇನ್ನೊಬ್ಬ ಶಂಕರಪ್ಪ ಸತ್ತಾಗಿರ್ತಾನೆ, ಅವನ ಹೆಸರು ಹೇಳ್ಬಿಟ್ಟಿರ್ತಾರೆ ಯಾರೋ. ಅವ್ನೇ ಈಗ ಯಾವ್ದೋ ಒಬ್ಬನ ಕೇಳಿರ್ತಾನೆ, ಇದನ್ನ ಯಾರನ್ನ ಕೇಳಿರ್ತಾರೆ. ಈಗ ಶಂಕರಪ್ಪ ಇವ್ರ ಸಂಬಂಧಿಕರು ಎಲ್ಲ ಯಾವುದೋ ಊರಲ್ಲಿ ಸತ್ತ ಅದು ಜಾಗದಲ್ಲಿ ಇರ್ತಾರೆ, ಶಂಕರಪ್ಪ ಸಚ್ಬಾಯ್ ಅಂತ. ಅವ್ನು ಯಾವ ವಿಷಯ ಕೇಳಿದ್ನು, ಏನು ವಿಷಯ ಕೇಳಿದ್ನು, ಈ ಪೈಲೆ ಹೋಗಿ ಕಾಮಗಾರಿ ತೋರಿಸಿ ಹೇಳಿದ್ರಿ, ಹೇಳೋದು ಕರೆಕ್ಟಾಗಿ. ಈ ಮನೆ ಶಂಕರಪ್ಪ ಇವ್ರು ಏನು ಯಾವುದೋ ಶಂಕರಪ್ಪ ಸತ್ತಾಗಿರ್ತಾನೆ, ಆ ಶಂಕರಪ್ಪ ಅಂತ ಹೇಳ್ಬಿಟ್ಟಿರ್ತಾರೆ. ಅವರು ಡೀಟೇಲ್ ಮಾಡಿ. ಯಾಕಂದ್ರೆ ಈಗ ಕೊಟ್ಟಿರೋದು 5 ಜನ. ಈ ಅವ್ನು ಡೀಟೇಲ್ ಹೋಗ್ಬೇಕಂದ್ರೆ 50 ಜನ ಬೇಕು ಅಲ್ವಾ. ಅದಕ್ಕೆ 5 ದಿನದಲ್ಲಿ ಅವರು ಕೂಡ ಎಷ್ಟು ಸಾಧ್ಯತೆ ಅಷ್ಟು ಹೇಳಿದ್ದಾರೆ. ಅವ್ರು ಹೇಳಿರೋದು ಎಲ್ಲ ಕರೆಕ್ಟ್ ಅಲ್ಲ. ನಾವು ಕೂಡ ಕರೆಕ್ಟಾಗಿ ಎಲ್ಲ ಕರೆಕ್ಟ್ 100% ಕರೆಕ್ಟ್ ಮಾಡಿದ್ದೀವಿ ಅಂತಲ್ಲ, ಎಲ್ಲರೂ ತಿದ್ಕೋಬೇಕಾಗುತ್ತೆ. ನಾನು ಈಗಾಗಲೇ ಹೇಳ್ದಂಗೆ ಏನು ಹೇಳೋ, ನಮ್ಮ ಕೆಲಸನೇ ನಮ್ಮ ದೇವರು. ಇನ್ ಟೈಮ್ ಬರಬೇಕು, ಇನ್ ಟೈಮ್ ತಂದು ಕೊಡಬೇಕು. ಇನ್ ಟೈಮ್ ನಮ್ಮ ಕೆಲಸ ನಮ್ಗೆ ಒಪ್ಸಿರುತ್ತೆ ಕೆಲಸ. ಅಥವಾ ಈ ತಡೆಯಪ್ಪ ಇದು ಬಿಡಿಯೋ ಕೆಲಸ ನನಗೆ ಯಾಕೆ ತಡೆ, ಅವನು ಹೊಟ್ಬಿಡೋದು, ಆ ರೀತಿ ಮಾಡ್ಬೋದು. ಯಾರ ಕೆಲಸ ಆದರೂ ನಾವು ನಮ್ಮ ಪಂಚಾಯತಿಂದ ನಮ್ಮ ಕುಟುಂಬದಲ್ಲಿ ಜವಾಬ್ದಾರಿ ಮಾಡಬೇಕು. ಕುಟುಂಬದಲ್ಲಿ ಮಾಡಲ್ವಾ, ನಮ್ಮ ತಂಗಿ ಕೆಲಸ ಅಥವಾ ನಮ್ಮ ಅಪ್ಪನ ಕೆಲಸ ಏನೋ ಅವ್ರು ಇದ್ದಾಗ ನಾವು ಮಾಡ್ತೀವಲ್ಲ, ಆಗ್ತಲ್ಲ, ಹಂಗೆ ಮಾಡಬೇಕಾಗುತ್ತೆ. ಈಗ ನಮ್ಮ ತಾಯಿ ಕೆಲಸ ಅಡುಗೆ ಮಾಡೋದಪ್ಪ, ಅಥವಾ ನಮ್ಮ ಹೆಂಡತಿ ಕೆಲಸನೇ ಅಂತ ಇಟ್ಕೊಂಡೆ ಅವಾಗ ನಾವೇನು ಕಲಿಸ್ಕೊಡಲ್ವಾ, ಏನೋ ಒಂದು ಒಲೆ ಹಚ್ತೀವಲ್ಲ, ಆ ರೀತಿ ಒಂದು ಸ್ವಲ್ಪ ಹೆಲ್ಪ್ ಮಾಡ್ಬೇಕು ನೀವು ಕೂಡ. అది మన పని చేస్తామంతా. ఇప్పుడు ఆడవాళ్ళకి హెల్ప్ చేసేదా పై వంటింట్రా చేస్తామా లేదా? అప్పుడప్పుడు చేయాలా, అది మన పని కాదు. కానీ అప్పుడు పోయి వాళ్ళు ఏడో ఉన్నాడు, పిల్లలు నడిపిస్తారు, మనం పోయి స్టవ్ నడిపించాలా, ఇటు ఏమో తిరిగిపోతుంది వేయాలా, ಇದೆಲ್ಲ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಹೇಳಿ ಉದ್ದೇಶ ಏನಂದರೆ, ಈಗ ಯಾವುದೋ ಪಲ್ವಿ ಕೆಲಸ ಅದು ಅಥವಾ ನಾಗೇಶ್ವರ ಕೆಲಸ ಅದು ರವಿ ಕೆಲಸ ನನ್ನ ಸಂಬಂಧ ಇಲ್ಲ ಅನ್ನಂಗಿಲ್ಲ. ಪಂಚಾಯತಿಯಲ್ಲಿ ಬಂದಾಗ ಆಗ್ಬೇಕು. ಇಲ್ಲ ಏನೊಬ್ರು ಇರ್ತಾರೆ, ಈಗ ನಮ್ಮಲ್ಲಿ ಕೆಲವು ಇದ್ದಾರೆ ಒಡ್ಬಲೆ, PDO ನಡ್ಕೋಪ, ಯಾವುದಾರ ಬರಲಿ PDO ನಡ್ಕೋಪ ಅಂತ ಹೇಳ್ತಾರೆ. ಇಲ್ಲ ಅವ್ರಿಗೆ ಹೇಳ್ಬೇಕು. ಯಾಕೆಂದ್ರೆ ಈ ನಮ್ಮವರು ವಾಟರ್ ಮ್ಯಾನ್ಸ್ ಕೆಲವು ಇದ್ದಾರೆ, PDO ತೆಚ್ಚಿದ್ರೆ ನಾಕೆ ಅಲ್ಲ, ಅವ್ರು ನಮ್ಮ ಮಕ್ಳು ಇನ್ನೂ ಟೆನ್ಷನ್, ಅವ್ರು ಇನ್ನೇನು ಹೇಳ್ಬೇಕು. ಅದಕ್ಕೆ ಮಾಡೋದು, ಆಯಿತು ಹೌದು ಹಂಗಾಗಿದೆಯಾ, PDO ಗಮನ ಹರಿಸ್ತಾರೋ, ನಿಮ್ಮ ಅವ್ರ ಜೊತೆ ಮಾತಾಡ್ಬಿಟ್ಟು ಆಮೇಲೆ ಹೇಳ್ತೀನಿ ಅಂತ ಹೇಳಲ್ಲ. ನಾಕೆ ಇಚ್ಚಿಲ್ಲ, ನಾ ಗೋಯ್ ತೆಚ್ಚಿಲ್ಲ ಅಂತ ಯಾಟ್ನಿಂಗ್ ಕೇಳ್ತೀನಿ, ನಾ ಬಲ್ಪ್ ಇಚ್ಚಿಲ್ಲ ನಾಕೆ ಯಾಟ್ನಿಂಗ್ ಕೇಳ್ತೀನಿ. ಮನಿಕೆರೆಲ್ಲ ಹೇಳ್ಬಿಡಿದ್ರು ನಮ್ಮ ಬಾಬು. ನಮ್ಗೆ ಇಚ್ಛೆ, ನನಗೆ ಬಲ್ಪ್ ಕೊಟ್ಟರೆ ಎಷ್ಟು, ನಾನೇನು ಮಾಡಲಿ, ನಾನು ಕೊಟ್ಟೇ ಇರೋ ಅನ್ಕೋ, ಹೇಳೇ ಇಲ್ಲ. ಅದು ಹೆಂಗೆ ಹೇಳ್ಬೇಕು ಜನರಿಗೆ, ಪಬ್ಲಿಕ್ ಕೇಳೋವಾಗ, ಇಲ್ಲಣ್ಣ ಇವತ್ತು ನಾನು ತಂದಿರೋ ಆಗೋಗಿದ್ದಾವೆ, ನಾಳೆ ತರ್ತೀನಿ PDO. ಈ ರೀತಿ ಒಂದು ನಾವು ಯಾವುದಾದ್ರು ಸಮಾಜನ ಸುವ್ಯವಸ್ಥಿತ ರೀತಿಯಲ್ಲಿ ಕ್ಲಾಶ್ ಆಗೋದು, ಯಾವಷ್ಟೊತ್ತು ಜಗಳ ಆಡೋದು ಎಷ್ಟೊತ್ತು ಸ್ವಲ್ಪ ಅಂದ್ಬಿಡ್ತದೆ. ಅದಕ್ಕೆ ಒಂದು ಪೋಸ್ಟ್ಪೋನ್ ಮುಂದಕ್ಕೆ ಹಾಕೋ ರೀತಿಯಲ್ಲಿ ನಾವು ನಡ್ಸ್ಕೊಂಡು ಹೋಗ್ಬೇಕು. ಆ ರೀತಿಯಲ್ಲಿ ನಡ್ಸ್ಕೊಂಡು ಹೋದರೆ ಪಂಚಾಯತಿ ಸುಗಮವಾಗುತ್ತೆ. ನಾವು ಈಗಾಗಲೇ ಹೇಳಿದಾಗ ಒಂದು ರೂಪಾಯಿ ನಾವು ಪಂಚಾಯತಿಂದ ಖರ್ಚು ಮಾಡಿದ್ವಿ ಅಂದರೆ ಆ ಒಂದು ಫೈಲನ್ನು 40 ವರ್ಷ ಇಡಬೇಕಾಗುತ್ತೆ. 40 ವರ್ಷ ನಾವು ಲೈಫ್ ಲಾಂಗ್ ಇಡಬೇಕಾಗುತ್ತೆ. ಕನಿಷ್ಠ ಪಕ್ಷ 40 ವರ್ಷ ಇದ್ದರೆ ಅದಕ್ಕೆಲ್ಲ ಬರ್ತೋಗಿರ್ತಾರೆ. ಒಂದು ಜನ್ರೇಷನ್ ಮುಂದೋಗ್ತದೆ 40 ವರ್ಷಕ್ಕೆ. ಹಂಗಾಗಿ 40 ವರ್ಷ ಅಂತ ಹೇಳ್ತಾರೆ. ಅದರಿಂದ ಎಲ್ಲ ಫೈಲ್ಸನ್ನು ಎನ್ಆರ್ಜಿ ವರ್ಕ್ ಮಾಡೋದು ಅಷ್ಟೇ. ನೋಡಿ ಈಗೆಲ್ಲ ಎಕ್ಸಸ್ ಪೇಮೆಂಟ್ ಹೆಂಗಾಗುತ್ತೆ,
ಒಂದು ವರ್ಕಲ್ಲಿ ನಾವು ಎಷ್ಟು ವರ್ಕ್ 1 ಲಕ್ಷ 1 ರೂಪಾಯಿ 1 ಲಕ್ಷ ಕೊಟ್ಟಿದ್ದೀವಿ ಒಂದು ವರ್ಕ್ 1,30,30,000 ಇನ್ಪೇಮೆಂಟ್ ಮಾಡ್ತಾರೆ. ಈಗ ನನ್ನ ಸಂಬಳ 30,000 ಅಂತ ಇಟ್ಕೊಳ್ಳೋಣ, ನಾನು 40,000 ರೂಪಾಯಿ ಕೊಟ್ಟರೆ ಕೂಡ